ರಾಮನಿಗೆ ಹೋಲಿಸಿದ್ರೆ ಇವನ ಸಾಮರ್ಥ್ಯ ಅಂತ ಅನ್ನೋದನ್ನ ಅದ್ರ ಜೊತೆಗೆ ಹೋಲಿಸಿ ಹೇಳಲಿಕ್ಕೆ ಹೋದ್ರೆ ಅದು ಏನೂ ಅಲ್ಲ. ಶ್ರೀರಾಮಚಂದ್ರನ ವೀರ್ಯೋತ್ಕರ್ಷವನ್ನ ಎದುರಿಗಿಡದೇ ಇದ್ರೆ ರಾವಣನ ಪೌರುಷವನ್ನ ನಾವು ಲೆಕ್ಕಕ್ಕೆ ತಗೊಳ್ಳಿಕ್ ಸಾಧ್ಯ ಇಲ್ಲ. ರಾಮನ ಪೌರುಷದ ಮುಂದೆ ಮಾತ್ರ ರಾವಣನ ಪೌರುಷಕ್ಕೆ ಅರ್ಥ ಇದೆ. ಒಂದು ತಕ್ಷಣ ಆ ಶ್ಲೋಕದ ಅಭಿಪ್ರಾಯ ಗೊತ್ತಾಗುದಿಲ್ಲ. ಯಸ್ಯ ರಾವಣ ಸಂಬಂಧಿನಃ ವೀರ್ಯಸ ಶ್ರೀರಾಮಸ್ಯ ಉದಕಾನಾಂ ವಾಹಃ ಉದವಾಹಃ ಲಯಸ್ಯ ಪ್ರಳಯಸ್ಯ ಉದವಾಹಃ ಲಯೋದವಾಹಃ ವೀರ್ಯಮೇವ ತಂ ವಿನಾ ಲಯೋದವಾಹಂ ಪ್ರವಾಹಂ ವಿನಾ ಕಾಲಾನಲಸ್ಯೇವ ಪ್ರಳಯ ಕಾಲಾಗ್ನೇಃ ಶಮನಂ ನ. ಅವನು ಕಾಲಾನಲನಂತೆ ಬಂದ್ರೆ ಸರಿ ಆಯ್ತು. ಎರಡು ರೀತಿ ಇದೆ ಶಕ್ತಿ ಅನ್ನೋದು ಕೆಲಸ ಮಾಡುವುದು ಯಾವಾಗ್ಲೂ ಕೂಡ. ಒಂದು ಕಾಲಾಗ್ನಿ ಕೆಲಸ ಮಾಡುತ್ತೆ, ಪ್ರಳಯ ನೀರು ಕೆಲಸ ಮಾಡುತ್ತೆ. ಪ್ರಳಯದ ನೀರು ಅಗ್ನಿಯನ್ನ ಶಮನ ಮಾಡುತ್ತೆ. ಇವನು ಕಾಲಾಗ್ನಿ ಅಂತ ಕಂಡ್ರೆ ಅವನು ಪ್ರಳಯೋದವಾಹದಂತೆ ಕಂಡ ಅಂತ. ಒಟ್ಟು ರಾಮ ರಾವಣರ ನಡುವಿನ ಸಂಬಂಧವನ್ನ ರಾವಣ ಅಗ್ನಿ ಆದ್ರೆ ರಾಮ ನೀರಾದ, ಅಂದ್ರೆ ಪ್ರಳಯ ಕಾಲದ ನೀರು ಬೆಂಕಿಯನ್ನ ಶಮನಗೊಳಿಸುವಂತೆ ಅದು ಪ್ರಳಯ ಅಗ್ನಿ ಅಂತ. ಒಂದು ಕಾಲಾನಲ ಅಗ್ನಿ, ಕಾಲಾನಲ ಅನ್ನೋದು ಬೇರೆ ಯಾವುದರಿಂದಲೂ ಅದನ್ನು ಶಮನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಳಯ ಜಲದಿಂದಲೇ ಅದು ಕೊನೆಯಾಗುವುದು. ರಾಮ ಪ್ರಳಯೋದವಾಹಕ್ಕೆ ಕಾರಣನಾದವನು, ಕೊನೆಗೆ ಎಲ್ಲವನ್ನೂ ನಾಶ ಮಾಡಿ ತನ್ನ ಉದರದೊಳಗೆ ನುಂಗ್ಲಿಕ್ಕಾಗುವಂತೆ ಅದನ್ನ ಸೇರಿಸಿಕೊಳ್ಳುವುದು ಪ್ರಳಯ ಜಲವನ್ನಾಗಿಸಿ. ಹಾಗಾಗಿ ಪ್ರಳಯ ಜಲಕ್ಕೆ ಇದಿರುಂಟೆ ಅಗ್ನಿಯು ನಾಶವಾಗುತ್ತೆ. ಕಿಂ ಪೌರುಷಂ ತತ್ ಪುರುಷಾದ ಭರ್ತು. ಪುರುಷಾದ ಭರ್ತು, ಪುರುಷಾದ ಅಂದ್ರೆ ಮಾಂಸಾಹಾರಿ, ಅವರ ಒಡೆಯ ಅಂದ್ರೆ ರಾವಣ. ಸಂವರ್ಣನೀಯಂ ಕವಿಭಿರ್ ವಿವಿಚ್ಯ ಕಾಲಾನಲಸ್ಯ ಇವ. ಕವಿಭಿಃ ವಿಶೇಷೇಣ ಸಂವರ್ಣಯಿತುಂ ನ ಶಕ್ಯಂ. ಕುತಃ ರಾಮಸ್ಯ ಪ್ರಳಯ ಉದವಾಹಸ್ಯ ಪ್ರಳಯ ಪ್ರವಾಹಸ್ಯ ವರ್ಣನಂ ಯದಿ ಕ್ರಿಯತೆ ಚೇದೇವ ಕಾಲಾನಲಸ್ಯ ವರ್ಣನಂ ಅರ್ಥವತ್ ಭವತಿ. ತಸ್ಯ ಈಶಿತುಃ ವರ್ಣನೇನ ವಿನಾ ಶ್ರೀರಾಮಸ್ಯ ಪ್ರಳಯೋದವಾಹ ಸದೃಶತ್ವಂ ವಿನಾ ರಾವಣಸ್ಯ ವೀರ್ಯ ಪ್ರವಾಹಸ್ಯ ವೀರ್ಯ ಅಗ್ನೇಃ ವರ್ಣನಂ ಅನುಚಿತಂ. ನೋ ಚೇತ್ ಅನುಚಿತಂ ಇತ್ಯುಕ್ತೆ ನ ಸಾರ್ಥಕಂ ಭವತಿ. ಕಿಂ ಪೌರುಷಂ ತತ್ ನಪುಂಸಕಲಿಂಗ. ನಪುಂಸಕಲಿಂಗ ಪ್ರಥಮಾ ವಿಭಕ್ತಿ ಏಕವಚನ. ಕಿಂ ತತ್ ಪೌರುಷಂ. ಪುರುಷಾದ ಭರ್ತುಃ ರಾವಣಸ್ಯ ಅಂತ ಅರ್ಥ. ಸಂವರ್ಣನೀಯಂ ನಪುಂಸಕಲಿಂಗ ಪ್ರಥಮ ಏಕ. ಕವಿಭಿಃ ತೃತೀಯ ಏಕ. ವಿವಿಚ್ಯ ಯಪ್ರತ್ಯಯಾಂತಮವ್ಯಯಂ ಕಾಲಾನಲಸ್ಯ ಇವ. ಕಾಲಾನಲಸ್ಯ ಅಂತಂದ್ರೆ ಪ್ರಳಯ ಕಾಲದ ಬೆಂಕಿಯಂತೆ. ಷಷ್ಠಿ ವಿಭಕ್ತಿ ಏಕವಚನ. ಇವ ಅವ್ಯಯ ನ ಅವ್ಯಯ ಯಸ್ಯ ಷಷ್ಠಿ ಏಕ. ಶಾಂತಿ ಪುಲ್ಲಿಂಗ ಪ್ರಥಮ ಏಕ. ವಿನಾ ಶಾಂತಿ ಸ್ತ್ರೀಲಿಂಗ ಪ್ರಥಮ ಏಕ. ವಿನಾ ಅವ್ಯಯ. ಈಶಿತುಃ ಈಶಿತಾ ಅಂತ ಶಬ್ದ ಪ್ರಥಮ ವಿಭಕ್ತಿ ಏಕವಚನದಲ್ಲಿ. ಷಷ್ಠಿ ವಿಭಕ್ತಿ ಏಕವಚನ ಈಶಿತುಃ. ವೀರ್ಯಲಯೋದವಾಹಂ
उदकानां वाहः उदवाहः, लयस्य उदवाहः लयोदवाहः, वीर्यमेव लयोदवाहः वीर्यलयोदवाहः तं द्वितीಯ ವಿಭಕ್ತಿ ಏಕವಚನ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರಿದ್ದಾರೆ? ಜ್ಯೋತಿ ಅವರು ಹೇಳಿ. ಸೇನಾನ್ಯ ಏನಂ अन्य एनं सेनान्य एनं ಬಹುಸೈನ್ಯವಂತೋ बहुसैन्यवन्तो ವೀರಾಸಹಸ್ರಾಯುತ वीराः सहस्रायुत ಕೋಟಿಸಂಖ್ಯಾಃ कोटिसंख्याः ನಾನಾಯುಧಾಢ್ಯಾಃ नानायुधाढ्याः ಪರಿವಾರಯಂತೋ परिवारयन्तो ವ್ಯದ್ರಾವಯಂಸ್ತತ್ व्यद्रावयंस्तत् ಕಪಿಚಕ್ರಮಾಶು. कपिचक्रमाशु ಬಹುಸೈನ್ಯವಂತಃ ವೀರಾಃ ಸಹಸ್ರಾಯುತಕೋಟಿಸಂಖ್ಯಾಃ ನಾನಾಯುಧಾಢ್ಯಾಃ ಪರಿವಾರಯಂತಃ ಕಪಿಚಕ್ರಂ ಆಶು ವ್ಯದ್ರಾವಯನ್. ಸೇನೆಯಿಂದ ಕೂಡಿದ್ದಂತಹ ಸೇನಾನ್ಯಃ ಏನಂ ಕಪಿಚಕ್ರಂ ಬಹುಸೈನ್ಯವಂತಹ ತುಂಬ ದೊಡ್ಡ ಮಟ್ಟದ ಸೈನ್ಯವುಳ್ಳವನು, ಸೈನ್ಯದ ರಾಶಿ, ವೀರಾಹ ಅತ್ಯಂತ ವೀರರು, ಸಹಸ್ರಾಯುತ ಕೋಟಿ ಸಂಖ್ಯಾಹ ಅವರು ಕಮ್ಮಿಯವರಲ್ಲ, ಸಹಸ್ರ ಅಯುತ ಕೋಟಿ ಸಂಖ್ಯಾಹ. ಸಹಸ್ರ ಅಂದ್ರೆ 100, ಅಯುತ ಅಂದ್ರೆ 10,000, ಕೋಟಿ ಅಂದ್ರೆ ಲಕ್ಷ ಮೀರಿದ್ದು, 10 ಲಕ್ಷ 100 ಲಕ್ಷ ಆದ್ರೆ 1 ಕೋಟಿ. ಅಂತಹ ಕೋಟಿ ಸಂಖ್ಯೆಯ ವೀರರು, ನಾನಾಯುಧಾಢ್ಯಾ ಹಲವಾರು ಬಗೆಯ ಆಯುಧಗಳನ್ನ ತೊಟ್ಟವರು, ಸೇನಾನ್ಯಃ ಸೇನಾನೀಃ ಸೇನಾನ್ಯೌ ಸೇನಾನ್ಯಃ ಸೇನಾ ನಾಯಕರು ಆ ಕಪಿ ಸೈನ್ಯವನ್ನು ವ್ಯದ್ರಾವಯನ್ ಓಡಿಸಿದರು. ನಾನಾಯುಧಾಢ್ಯಾ ಹಲವು ಬಗೆಯ ಆಯುಧಗಳನ್ನು ತೊಟ್ಟವರು, ಪರಿವಾರಯಂತಹ ಕಪಿಗಳ ಸೇನೆಯನ್ನ ಮುತ್ತಿಕೊಂಡು ವ್ಯದ್ರಾವಯನ್ ಓಡಿಸಿಬಿಟ್ರು. ಎಲ್ಲಾ ಕಡೆಯಿಂದ ಅವನನ್ನು ಮುತ್ತಿಗೆ ಹಾಕಿ ಅವರಿಗೆ ದಿಕ್ಕಿಲ್ಲದಂತೆ ಮಾಡಿ ಓಡಿಸತೊಡಗಿದರು ಅಂತ ಒಟ್ಟು ಆ ಶ್ಲೋಕದ ಭಾವ. ಸೇನಾನೀಃ ಸೇನಾನ್ಯೌ ಸೇನಾನ್ಯಃ ಅದು ಬಹುಸೈನ್ಯವಂತಹ ಅನ್ನೋದಕ್ಕೆ ವಿಶೇಷಣ. ಬಹುಸೈನ್ಯವಂತಹ ಸೇನಾನ್ಯಃ ವೀರಾಃ ಸಹಸ್ರಾಯುತ ಕೋಟಿ ಸಂಖ್ಯಾಃ ನಾನಾಯುಧಾಢ್ಯಾಃ ಪರಿವಾರಯಂತಹ ಆಶು ಕಪಿಚಕ್ರಂ ವ್ಯದ್ರಾವಯನ್. ಏನಂ ಪರಿವಾರಯಂತಹ ಈ ರಾವಣನನ್ನ ಮುತ್ತಿಗೆ ಹಾಕಿಕೊಂಡು ಎಲ್ಲ ಕಡೆಯಿಂದ ಅವನ ರಕ್ಷಣೆಯ ಭರವಸೆಯಲ್ಲಿ ಕಪಿಗಳ ಮೇಲೆ ದಾಳಿ ಮಾಡಿ ನುಗ್ಗಿ ಅವರನ್ನೆಲ್ಲ ಹೊಡೆದುಕೊಂಡ್ರು. ಸೇನಾನ್ಯಃ ಸೇನಾನೀಃ ಸೇನಾನ್ಯೌ ಸೇನಾನ್ಯಃ ಪುಲ್ಲಿಂಗ ಪ್ರಥಮ ಬಹು, ಏನಂ ದ್ವಿತೀಯ ವಿಭಕ್ತಿ ಏಕವಚನ, ಬಹು ಸೈನ್ಯವಂತಹ ಪುಲ್ಲಿಂಗ ಪ್ರಥಮ ಬಹು, ವೀರಾಹ ಪುಲ್ಲಿಂಗ ಪ್ರಥಮ ಬಹು, ಸೇನಾ ಸಹಸ್ರಾಯುತ ಕೋಟಿ ಸಂಖ್ಯಾಹ ಅದು ಕೂಡ ಪುಲ್ಲಿಂಗ ಬಹು, ಸಹಸ್ರಂಚ ಅಯುತಂಚ ಕೋಟ್ಯಶ್ಚ ಸಹಸ್ರಾಯುತ ಕೋಟ್ಯಃ ಕೋಟ್ಯಃ ಸಂಖ್ಯಾಹ ಯೇಷಾಂತೆ ಕೋಟಿ ಸಂಖ್ಯಾಹ ಪುಲ್ಲಿಂಗ ಪ್ರಥಮ ಬಹು. ನಾನಾಯುಧಾಢ್ಯಾಹ ವಿವಿಧಾನಿ ಆಯುಧಾನಿ ನಾನಾಯುಧಾನಿ ನಾನಾಯುಧೈಃ ಆಢ್ಯಾಹ ನಾನಾಯುಧಾಢ್ಯಾಹ.
ಪರಿವಾರಯಂತಹ ಪುಲ್ಲಿಂಗ ಪ್ರಥಮ ಬಹು ಪರಿವಾರಯನ್ ಪರಿವಾರಯಂತೌ ಪರಿವಾರಯಂತಹ ವ್ಯದ್ರಾವಯನ್ ದ್ರುಗತೌ ಲಂಗ್ ಪ್ರಥಮ ಬಹು ವ್ಯದ್ರಾವಯನ್ ತತ್ ಕಪಿಚಕ್ರಂ ಅನ್ನೋದಕ್ಕೆ ಅನ್ವಯ ತತ್ ಕಪಿಚಕ್ರಂ ಆ ಕಪಿ ಸೈನ್ಯವನ್ನು ನಪುಂಸಕಲಿಂಗ ಪ್ರಥಮ ದ್ವಿತೀಯ ವಿಭಕ್ತಿ ಏಕವಚನ ಆಶು ಅವ್ಯಯ. ದೀಪ ಅವ್ರು ಹೇಳಿ. ಗಜೋ ಗವಾಕ್ಷೋ ಗವಯೋ ವೃಷಶ್ಚ ಸಗಂಧಮಾದಾಃ ಸಹ ಕತ್ತನೇನ ರಕ್ಷಂಶ್ಚಮೂಂ ಜಘ್ನುಃ ಇಮೇ ಕಪೀಂದ್ರಾಃ ಷಡ್ಭಿಃ ಶರೈಸ್ತಾನ್ ಅತುದದ್ದಶಾಸ್ಯಃ. ಗಜ ಗವಾಕ್ಷ ಗವಯ ವೃಷ ಗಂಧಮಾದ ಇವ್ರು ಎಲ್ಲರೂ ಒಟ್ಟಿಗೆ ಸೇರಿ ಸ್ವಲ್ಪ ನಾವು ಸೇರಿ ಯುದ್ಧ ಮಾಡಬೇಕು ಅಂತ ಕಥನ ಅಂತ ಮತ್ತೊಬ್ಬ ಕಪಿ ಸಹ ಕಥನನೊಂದಿಗೆ ಕೂಡಿಕೊಂಡು ಚಮೂಂ ರಕ್ಷನ್ ಸೇನೆಯನ್ನ ರಕ್ಷಿಸಿಕೊಳ್ಳುತ್ತಾ ಇಮೇ ಕಪೀಂದ್ರಾಹ ಷಡ್ಭಿಃ ಶರೈಹಿ ಇಮೇ ಜಘ್ನುಃ ಚಮೂಂ ಜಘ್ನುಃ ಸೇನೆಯನ್ನ ಕೊಂದ್ರು. ಆದ್ರೆ ಈ ಕಪೀಂದ್ರರೆಲ್ಲರೂ ಕೂಡ 6 ಬಾಣಗಳಿಂದ 6 ಜನ ಇದ್ರು 6 ಬಾಣಗಳಿಂದ ದಶಾಸ್ಯನ ರಾವಣನ ಬಾಣದ ಪೆಟ್ಟಿಗೆ ಅತುದತ್ ವ್ಯಥೆಯನ್ನು ಉಂಟು ಮಾಡಿಕೊಂಡರು. ಅಂದ್ರೆ ಅವ್ರು ವ್ಯಥೆ ಆಯ್ತು. ಅತುದತ್ ನೋಯಿಸಿದನು. ರಾಕ್ಷಸೇಂದ್ರನಾದಂತಹ ರಾವಣ ಕಪಿಸೇನೆ ಅಂದ್ರೆ ರಾಕ್ಷಸ ಸೇನೆಯನ್ನ ಬಡಿದೋಡಿಸುವ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದಾಗ ತಕ್ಷಣವೇ ಜಘ್ನು ಅನೇಕ ರಾಕ್ಷಸರನ್ನ ಕೊಂದ್ರು ಈ 6 ಜನ. ಇವನು 6 ಬಾಣಗಳಿಂದ ಅವರೆಲ್ಲರನ್ನು ಕೂಡ ನೋಯಿಸಿದ, ವ್ಯಥೆಗೆ ಒಳಪಡಿಸಿದ. ಗಜಃ ಗವಾಕ್ಷಃ ಗವಯಃ ವೃಷಃ ಗಂಧಮಾದಃ ಎಲ್ಲರೂ ಕೂಡ ಪುಲ್ಲಿಂಗ ಪ್ರಥಮ. ಅದು ಸಗಂಧಮಾಧಾಹ ಅಂತಂದ್ರೆ ಗಂಧಮಾದೇನ ಸಹಿತಾಹ ಸಗಂಧಮಾಧಾಹ. ಕಥನೇನ ಕಥನನೊಂದಿಗೆ ಕೂಡಿಕೊಂಡು ತೃತೀಯ ವಿಭಕ್ತಿ ಏಕವಚನ. ರಕ್ಷನ್ ಪುಲ್ಲಿಂಗ ಪ್ರಥಮ ಏಕ. ಚಮೂಂ ದ್ವಿತೀಯ ಏಕ. ಜಘ್ನುಃ ಹನಹಿಂಸಾಗತ್ಯೋ ಲಿಟ್ ಪ್ರಥಮ ಬಹು. ಇಮೇ ಪ್ರಥಮ ವಿಭಕ್ತಿ ಬಹು. ಕಪೀಂದ್ರಾಹ ಪುಲ್ಲಿಂಗ ಪ್ರಥಮ ಬಹು. ಷಡ್ಭಿಃ ನಿತ್ಯ ಬಹುವಚನ ಅಂತ ತೃತೀಯ ವಿಭಕ್ತಿ ಏಕವಚನ ಬಹುವಚನ. ಷಡ್ಭಿಃ ಅದು ನಿತ್ಯ ಬಹುವಚನ ಅಂತ. ಷಡ್ಭಿಃ ಷಡ್ಭ್ಯಃ ಷಣ್ಣಾನ್ ಷಟ್ಸು. ಶರೈಃ ತೃತೀಯ ವಿಭಕ್ತಿ ಬಹು. ತಾನ್ ದ್ವಿತೀಯ ಏಕ. ದ್ವಿತೀಯ ಬಹು. ಅತುದತ್ ತುದ ಪ್ರೇರಣೆ ಅಥವಾ ತುದ ವ್ಯಥನೆ ಅಂತ ಧಾತು. ಲಂಗ್ ಪ್ರಥಮ ಏಕ. ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ಇವತ್ತು ಇಷ್ಟು ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.